ಹಾಯ್ ಹಲೋ ಹವರ್ ಯು ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೋಭಿತಂಗೆ ಗೊತ್ತಿಲ್ಲ ಇವತ್ತು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಆದರೆ ಇವತ್ತು ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಹಾಗೆ ತೋಟದೊಳಗಡೆ ಒಂದು ರೌಂಡ್ಸ್ ಬಂದರೆ ಒಂಚೂರು ಸಮಾಧಾನ ಅನಿಸುತ್ತೆ. ಇದೆಲ್ಲ ನೋಡಿ, ಈಗ ಬೆಂಡೆ ಗಿಡ ಕಾಣಿಸ್ತಾ ಇದೆ. ಇವಾಗ ಸ್ವಲ್ಪ ಇವಾಗ ಒಂದು 15-20 ದಿನ ಆಯಿತು ಇದನ್ನು ಉಣ್ಬಿಟ್ಟು ಇಷ್ಟು ಬಂದಿದೆ. ಮತ್ತು ಈ ಕಡೆ ಕಾಣಿಸ್ತಾ ಇರೋದೆಲ್ಲ ದೊಡ್ಡ ಗಿಡ, ಇದು 3 ತಿಂಗಳ ಗಿಡ. ಇದು ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ. ನನಗೆ ಅಗ್ರಿಕಲ್ಚರಲ್ಲಿ ಸ್ವಲ್ಪ ಇಂಟ್ರೆಸ್ಟು. ಸೊ ಅದರಿಂದ ತೋಟದೊಳಗಡೆ ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಆ ಕಡೆ ಎಲ್ಲ ಸ್ವಲ್ಪ ಸೊಪ್ಪು ಹಾಕಿದ್ದೀನಿ, ಪಾಲಾಕು, ಕೊತ್ತಂಬರಿ ಸೊಪ್ಪು ಮತ್ತು ದಂಟು ಇದೆಲ್ಲ ಹಾಕಿದ್ದೀನಿ. ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಸೊ ಅದರಿಂದ ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಒಂಚೂರು ಟೆಂಪಲ್ಗೆಲ್ಲಾದರೂ ಹೋಗಿ ಬರೋಣ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಬೇಕು ಪಾಪುನ ಮತ್ತು ವೈಫ್ನ ಕರ್ಕೊಂಡು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕಾಲಭೈರವೇಶ್ವರಂಗೆ ಅಮಾವಾಸ್ಯೆ ಪೂಜೆಗೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಇವತ್ತು ಹೋಗ್ತಾ ಇದ್ದೀನಿ. ಮುಗಿಸ್ಕೊಂಡು ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್. ಮತ್ತು ನೋಡಿ, ಇಲ್ಲಿ ಈ ಸೊಪ್ಪು, ಇದು ಪಾಲಾಕು, ಅದ್ರ ಪಕ್ಕದಲ್ಲಿರೋ ದಂಟು, ಮತ್ತು ಆ ಕಡೆ ಆ ಮೂಲಲ್ಲಿ ಕಾಣಿಸ್ತಾ ಇರೋದು ಕೂಡ ಚೆನ್ನಾಗಿ ಬಂದಿದೆ, ಅದು ಪಾಲಾಕು. ಮತ್ತು ಅದ್ರ ಮುಂದೆ ಇವಾಗ ಖಾಲಿ ಕಾಣಿಸ್ತಿರೋದೆಲ್ಲ ಕೊತ್ತಂಬರಿ ಸೊಪ್ಪು. ಅದು ಸ್ವಲ್ಪ ನಿಧಾನ ಆಗುತ್ತೆ ಬರೋದು, ಸೊ ಅದರಿಂದ ಅದು ನಿಧಾನವಾಗಿ ಬರ್ತಾ ಇದೆ ನೋಡಿ. ಇದು ನನಗೆ ತುಂಬ ಇಷ್ಟವಾದಂಥ ಕೆಲಸ ಇದು. ನಾನು ತುಂಬ ಇಷ್ಟಪಡ್ತೀನಿ ಅಗ್ರಿಕಲ್ಚರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದರಿಂದ ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಮತ್ತು ಆಮೇಲೆ ಸಿಗೋಣ ಎಲ್ರಿಗೂ. ಬಾಯ್. ಸೊ ಇವತ್ತು ಇಂಟ್ರೋ ಸ್ಟಾರ್ಟ್ ಮಾಡೋಣ ಅಂದರೆ ನನ್ನ ಹಸ್ಬೆಂಡ್ ಅವರೇನೆ ಇಂಟ್ರೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನೊಂದ್ಸತಿ ಮಾಡ್ತೀನಿ ವ್ಲಾಗು ನೋಡು ಅಂತ ಹೇಳಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫೋನ್ ಮಾಡ್ಬಿಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿ ಇಂಟ್ರೋ ಕೊಟ್ಟಿದ್ದಾರೆ. ಐ ಹೋಪ್ ದಿಲೀಪ್. ಸೊ ಅವ್ರು ನನ್ನ ಕರಿಯ ಗಂಟ ಬರಲ್ಲ ಅಂತಿದ್ರು. ಚೆನ್ನಾಗಿತ್ತು, ವಾಯ್ಸ್ ಚೆನ್ನಾಗಿ ಮಾಡಿದ್ದಾರೆ, ಆ ಬ್ಯಾಕ್ ಗ್ರೌಂಡ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಹೌದಾ? ಚೆನ್ನಾಗಿತ್ತು. ನಾನೇ ಮಾಡಬೇಕು ಡೈಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅವ್ರ ಫೋನಲ್ಲಿ ಅವ್ರು ವ್ಲಾಗ್ ಮಾಡ್ತಾರೆ ಇನ್ಮೇಲೆ. ಆದ್ರೆ ನಂದಕ್ಕೆ ಹ್ಯಾಡ್ ಮಾಡ್ಕೊಂತೀನಿ, ಅವ್ರದ್ದು ಸೆಪರೇಟ್ ಮಾಡಲ್ಲ. ಚೆನ್ನಾಗಿದೆ, ನೀವೇ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಡೈಲಿ ಇನ್ಮೇಲೆ ನಾನೇ ಮಾಡ್ತೀನಿ. ಮಾಡಿ, ಸಪೋರ್ಟ್ ಮಾಡಿ. ನಾನೇ ಮಾಡಲ್ಲ? ಓಕೆ, ಏನ್ ತೊಂದರೆ ಇಲ್ವಾ? ನೋ. ಓಕೆ, ನಾನೇ ಮಾಡ್ತೀನಿ. ಖುಷಿ. ಇನ್ನು ಯಾರು ಮಾಡಿದ್ರೇನು, ನನ್ನ ಡ್ರೀಮ್ ಯಾರು ಕಂಪ್ಲೀಟ್ ಮಾಡಿದ್ರೇನು ಖುಷಿ ನನ್ಗಿನ್ನು. ನನ್ನ ಗಂಡ ಮಾಡಿದ್ರೆ ಇನ್ನೂ ಖುಷಿ. ಓಕೆ. ಸೊ ಇವಾಗ ಹೋಗೋದೆಲ್ಲ ಹೇಳ್ಬಿಟ್ಟಾಗ ಹೇಳಿದ್ದೆ. ಸೊ ಇವಾಗ ಮತ್ತೆ ನಾವು ಇನ್ನೂ ಒಂದ್ಸತಿ ಹೇಳ್ಬಿಡ್ತೀನಿ. ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಈ ಥರ ಲುಕ್. ಹಾಗೆ ಇನ್ನೇನು ಇಲ್ಲ ಮಾತಾಡೋದಕ್ಕೆ. ಹೋಗೋಣ. ಹೋಗ್ತಾ ಏನು ಮಾಡ್ತೀವೋ ಏನು ಮಾಡಲ್ವೋ, ಹೋಗಿ ದೇವ್ರ ದರ್ಶನ ಎಲ್ಲ ನೆಮ್ಮದಿಯಿಂದ ತಗೊಂಡು ರಿಟರ್ನ್ ಆಗೋಣ. ಸೊ ಅಲ್ಲಿ ಗಂಟ ವಾಚ್ ಮಾಡ್ತಾಯಿರಿ. ನಿಮ್ಗೆ ಅವ್ರದ್ದು ಇಷ್ಟ ಆದರೆ ನಿಜವಾಗೂ ಕಮೆಂಟ್ ಮಾಡಿ. ನಾನು ಮಾಡಿಸ್ತೀನಿ ಅವ್ರ ಕೈಯಲ್ಲಿ. ಚೆನ್ನಾಗಿ ಮಾಡಿದ್ರು ಅಂದರೆ ನಾನು ಮಾಡಿಸ್ತೀನಿ ಅವ್ರ ಕೈಯಲ್ಲಿ. ಅವ್ರು ಮಾಡಿಲ್ಲ ಅಂದರೆ ನಾನು ಮಾಡಿಸ್ತೀನಿ. ಸೊ ಇವಾಗ ಹೊರಟಿದ್ದೀವಿ. ಪಾಪುನ ಒಳಗೆ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟಿದ್ದು. ಅದಾದಮೇಲೆ ನಮ್ಮ ಅಕ್ಕ ಇಲ್ಲ ಇದು ಮಾಡ್ತಿದ್ರು. ಮಗು ಒಳಗೆ ಇದೆ ಅನ್ಸುತ್ತೆ, ಅವ್ರ ಹತ್ರನೂ ಇಲ್ಲ. ದಿಲೀಪ್ ಎತ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೊಂಡಿದ್ರು. ಇಲ್ಲ ಅವರು ಎತ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒಳಗೋಗಿ ಮತ್ತೆ ಪಾಪುನೆಲ್ಲ ಕರ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಏನೇನು ಎತ್ತಿರ್ತಾ ಅಂತ. ದಿಲೀಪ್ ಅವ್ರಿಗೆ ರೋಡ್ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಸತಿ ಕರ್ಕೊಂಡ್ ಬಂದಿದ್ದಾರೆ. ಭಯ ಇಲ್ಲ, ಭಕ್ತಿ ಇಲ್ಲ, ಏನ್ ನಿಮ್ದು? ಸರ್ವಿಸ್ ರೋಡಿಗೆ ಬಿಟ್ಟವ್ರೆ, ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ. ಒಂಚೂರು ಇದ್ರಲ್ಲಿ ಜೋರಾಗಿ ಮಾತಾಡ್ಬೇಕು, ಆಯ್ತಾ? ಜೋರಾಗಾದ್ರೆ ನಂತರ ಮಾತಾಡ್ಬೇಕು. ಇವ್ರಿಗೆ ಎಷ್ಟು ಸತಿ ಹೇಳ್ಕೊಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಅದು
ಸುಮ್ಮನೆ ಮೈಕ್ ತರ್ಸುದ್ಲು ಫ್ರೆಂಡ್ಸ್, ಅದು ಹಾಕದೇ ಇಲ್ಲ ಫ್ರೆಂಡ್ಸ್. ಇಲ್ಲೇ ಅನ್ಸುತ್ತೆ ನಿಂಗು. ನಾನು ಹೇಳೋದೇ ಕೇಳಲ್ಲ. ಓಕೆ ಅತ್ತೆ ಕೈ ಕಚ್ಚು ಕಚ್ಚು ಕಚ್ಚು. ಕಚ್ಚೋದೆಲ್ಲ ಕಲ್ತಿ ಭಾರಿ ಆಗ್ಬಿಟ್ಟಿದೆ ಒಂದು. ನೋಡಿ ಹೆಂಗ್ ಕಚ್ತಿದಾನೆ. ಮುತ್ಕೊಟ್ಟಿರೋದ್ ನೋಡಿ ಹೆಂಗಿದೆ. ಲಿಫ್ಟಿಕ್ ಮಾರ್ಕ್ ಹಂಗೆ ಬಿದ್ದ್ಬಿಟ್ಟಿದೆ. ಏನೋ ಗೀಚ್ಕೊಂಡಿರಂಗ್ ಬಿದ್ದ್ಬಿಟ್ಟೈತಿ ಲಿಫ್ಟಿಕ್ ಮಾರ್ಕ್. ಕಚ್ತಾ ಇರೋದ್ ನೋಡು. ಅಲ್ಲಿ ಇಳಿದ್ಬಿಟ್ಟವ ಕಣವ ಇವ. ನೋಡಿ ಎಷ್ಟು ಕಚ್ಚಿದೆ. ಇವ ಶೋಭಿತಾ ಎಲ್ಲಾ ಕಡೆ ಹಳ್ಳಿ ಇಳಿದ್ಬಿಟ್ಟವೆ ನೋಡು. ಭಯ ಇದೆಯಾ ಇವನ್? ಎಷ್ಟು ಶಾರ್ಪ್ ಐತೆ ಗೊತ್ತಡೀರಿ. ಆಂಬುಲೆನ್ಸ್ ಹೋಗ್ಬಿಡ್ಲಿ. ಕಂಪ್ಲೇಂಟ್ ಇವನ್ ಮೇಲೆ ಕಂಪ್ಲೇಂಟ್ ಮಾಡೋಣ. ಇಲ್ಲಿ ದೇವ್ರು ಅದಲ್ಲ. ಇಲ್ಲೇ ಒಂದ್ಸತಿ ಸೊ ಇವಾಗ ರೀಚ್ ಆದೋ ದೇವಸ್ಥಾನದ ಹತ್ರ. ಸೊ ದೇವ್ರದ್ದು ಪೂಜೆ ಎಲ್ಲ ಆದಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀವಿ. ಇವಾಗ ರೀಚ್ ಆದೋ ದಿಲೀಪುರಲ್ಲಿ ನಿಲ್ಸಿ ಬರೋಕೆ ಹೋಗಿದ್ದಾರೆ ಕಾರ್ನ. ಸೊ ಅಮ್ಮ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಹೋಗೋಣ ಬನ್ನಿ. ಎಲ್ಲರೂ ಡಿಸ್ಕಷನ್ನಲ್ಲಿದ್ದಾರೆ. ಏನೋ ಡಿಸ್ಕಷನ್ ಮಾಡ್ತಿದ್ರಲ್ಲ. ಓಕೆ ಹಾಗೆ ತುಂಬ ಚೆನ್ನಾಗಾಯ್ತು ದರ್ಶನ. ಫಸ್ಟ್ ಟೈಮ್ ನಮ್ಗೆ ಈ ಥರ ದರ್ಶನ ಸಿಕ್ಕಿದ್ದು. ತುಂಬ ಚೆನ್ನಾಗಾಯ್ತು ನನಗೆ. ಆ್ಯಂಡ್ ನಾವು ಹಿಂಗೆ ಹೋಗ್ತಿದ್ದೋ ಫಸ್ಟ್ನೇ ಪೂಜೆಗೆ ನಾವು ಸಿಕ್ತು. ನಾವು ಅಂದ್ಕೊಂಡು ಫಸ್ಟ್ನೇ ಪೂಜೆಗೆ ನಾವು ಹೋಗೋಕ್ಕಾಗಲ್ಲ ಅಂತ. ಬಟ್ ಫಸ್ಟ್ನೇ ಪೂಜೆನೇ ನಮ್ದಾಯಿತು. ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಇತ್ತೀಚೆಗೆ ಒಂದು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದಂಗಿಂದ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಕಾಲಿಟ್ರೆ ಲೈಕ್ ಅಲ್ಲಿಗೆ ಆ ಒಂದು ಇದಕ್ಕೆ ಕಾಲಿಟ್ರೆ ಲೈಕ್ ಪೂಜೆ ಸ್ಟಾರ್ಟ್ ಆಗೋದು ಇಲ್ಲ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ನಂಗೆ ಗೊತ್ತಿಲ್ಲ ಅದು ಏನು ಆಗ್ತಿದೆ ಅನ್ನೋದು. ಸೊ ಖುಷಿ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅಷ್ಟೇ, ನಂಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಇಷ್ಟೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರೋದು ಕೂಡ. ಏನೋ ಪಾಸಿಟಿವ್ ವೈಬ್ಸ್. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ಪಾಸಿಟಿವ್ ವೈಬ್ಸ್. ಏನಿದು ಅಲ್ಲೇ ಕಾಯಿಬರಿ ಆಗಂತಂತು. ಏ ಮಗನೇ ಒಂದ್ ನಿಮಿಷ ನಡಿಯ. ಒಂದ್ ನಿಮಿಷ ನಿಲ್ಲ. ನಿಲ್ಲ ಒಂದ್ ನಿಮಿಷ ನಿಲ್ಲ. ಅಯ್ಯೋ ನಿಲ್ಲ ಒಂದ್ ನಿಮಿಷ ನಿಲ್ಲ. ಅಯ್ಯೋ ಸುಗಿ ಅದು ನಿಮ್ಮ ಜೀವ.
ಇವನ್ ಅಜ್ಜಿ ಬೇಡ, ಇವನ್ ಬೇಡ ಬಾ, ಇವನ್ ಬೇಡ ಬಾ, ಇವನ್ ಬೇಡ. ಅಯ್ಯೋ ನೀನ್ ಬಾ ಬಾ, ಬೇಡ ಇವನ್ ಬೇಡ ಬೇಡ. ಅಲ್ಲಿ ವಿಡಿಯೋ ಮಾಡ್ತಾಳಕ್ಕ. ತಗೋ ನಂದೆ ಅಮ್ಮ, ನಿಂದೆ ಅಮ್ಮ, ನಿಂದೆ ಅಮ್ಮ. ಕಚ್ಚ ಕಚ್ಚ ಇವ ಕಚ್ಚ 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 ಕಚ್ಚ. ಅಯ್ಯೋ 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 ಮಗನೇ ಬಿಡು. ಅಯ್ಯಮ್ಮ ಇಲ್ಲಿ ಬಾ ಅಂದಿದ್ದು ನಾನು. ನೀನ್ ಬೇಡ ನನಗೆ. ಟಿಪ್ಪು ಬಿಟ್ಟ. ಅಯ್ಯೋ ಅವನೇನು ಮಾಡ ದಾಡಿ ಮಾಡ್ತಾವನಪ್ಪ, ದಾಡಿ ಮಾಡ್ತಾವನೆ. ನನ್ನ ಮಗನ ಮೇಲೆ ಕೇಸ್ ಹಾಕ್ಬೇಕು, ನನ್ನ ಮಗನ ಮೇಲೆ. ಅಯ್ಯೋ ಬೆಳಿಗ್ಗೆ ನಾದ್ ಎಷ್ಟು ಕಚ್ಚೋನು. ಹಾಗೆ ದೇವ್ರದ್ದು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅದಾದ್ಮೇಲೆ ವ್ಲಾಗ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಒಂಚೂರು ಆರಾಮಾಗಿ ನೆಮ್ಮದಿಯಾಗಿ ನಿಧಾನಕ್ಕೆ ನಿದ್ದೆ ಹೊಡ್ಕೊಂಡ್ ಬಂದು, ಅದರಿಂದ ವ್ಲಾಗ್ ಮಾಡಕ್ ಆಗಿಲ್ಲ. ಸೊ ಅಲ್ಲಿಂದ ಹೋಗಿ ನಮ್ಮ ಅತ್ತೆ ಮನೆಗೆ ಹೋಗಿದ್ದು, ಅಂದ್ರೆ ದಿಲೀಪ್ ಅವ್ರ ಮನೆಗೆ ಹೋಗಿ ಹಾಗೇನೆ ಇಲ್ಲಿಗೆ ಬರೋ ಸನ್ನಿವೇಶ ಬಂತು. ಯಾಕೆ ಅಂದ್ರೆ ನನ್ನ ಮಗನದು ಕಾರ್ ಬರ್ತಿದೆ, ಕಾರೋ ಏನಂತಾರೋ ಇದನ್ನ ಗೊತ್ತಿಲ್ಲ, ಜೀಪ್ ಅನ್ಸುತ್ತೆ, ಅದ್ ಬಂದಿದೆ. ಸೊ ಅವ್ರ ಮಾಮ ಬುಕ್ ಮಾಡಿದಾನೆ. ಸೊ ಅದನ್ನ ಡೆಲಿವರಿ ತಗೋಬೇಕಾಗಿತ್ತು, ಅದರಿಂದ ನಾನು ದಿಲೀಪ್ ಅವ್ರ ಮತ್ತೆ ಇಲ್ಲಿಗೆ ಬಂದು ಸೊ ಓಪನ್ ಮಾಡೋಣ ಬನ್ನಿ, ಅನ್ಬಾಕ್ಸ್ ಮಾಡೋಣ. ನನ್ನ ಮಗಂದು ಖುಷಿ ಆಗ್ತಾ ಇದೆ. ನೋಡೋಣ, ನಾವು ಅನ್ಕೊಂಡಿರೋ ತರನೇ ಐ ಹೋಪ್ ಚೆನ್ನಾಗಿರುತ್ತೆ ಅಂತ. ಪವರ್ ಸೀದಾ ಟೈಗರ್. ಈ ಚಾಕು ಅರಿತೆ, ಬಟ್ ಇದಕ್ಕೆ ಯಾಕೋ ಅರಿತಾ ಇಲ್ಲ. ಓ ಅಪ್ಪಿ ಎಲ್ಲ ಫಿಟ್ ಮಾಡ್ಬೇಕೇನೋ. ರೆಡ್ ಕಲರ್ ತೋರಿಸೋರಲ್ಲ ಚೆನ್ನಾಗಿದೆ. ಅಪ್ಪ ಏನು ಇಷ್ಟೊಂದು ತೂಕ ಐತಿ ಮೇಲೆ ತರಕದು. ಈ ಕಾರು ನಮ್ಮ ಅಣ್ಣ ಬಂದ್ಮೇಲೆನೆ ಅದೆಲ್ಲ ನಟ್ಟು ಬೋಲ್ಟ್ ಹಾಕಕ್ಕಾಗೋದು, ನಮ್ಗೆಲ್ಲ ಬರಲ್ಲ. ಸೊ ಐ ಥಿಂಕ್ ನಾವ್ ಹೇಳಿದ್ ಬ್ಲೂ ಕಲರ್ ಕಾರ್, ನಮ್ಮ ಅಣ್ಣಂಗ್ ರೆಡ್ ಕಲರ್ ಇಷ್ಟ ಅಂದ್ಬಿಟ್ಟು ನಮ್ಮ ಅಣ್ಣ ರೆಡ್ ಕಲರ್ ಬುಕ್ ಮಾಡ್ಬಿಟ್ಟವನೆ. ಆದ್ರೂ ಬ್ಲೂ ತರ್ಸ್ಬೇಕಾಯ್ತು. ಅವ್ರು ಬಂದ್ಮೇಲೆ ಫಿಟ್ ಮಾಡಿವ್ರಂತೆ ವಿಡಿಯೋ ಅಷ್ಟೇ. ಓಕೆನಾ, ಅವಾಗಲೇ ಮಾಡ್ಕೊಳ್ಳಿವಂತೆ ವಿಡಿಯೋ ಕಂಟಿನ್ಯೂ ಮಾಡ್ಕೊ. ಓಕೆ, ಆಮೇಲೆ ಅದನ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ನಮ್ಮ ಅಣ್ಣ ಫಿಟ್ ಮಾಡೋದ್ನೆಲ್ಲ. ಸೊ ನೋಡೋಣ ಇದು ರಿಟರ್ನ್ ಆಗ್ತಾನೋ ಏನು ಅಂತ ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇದನ್ನ ಫಿಟ್ ಮಾಡಿ ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಗಾಡಿ ಮೇಲ್ ಕುತ್ಕೊಂಡು ಓಡಿಸು ಅಂದ್ರೆ ಗಾಡಿ ವೀಲ್ ಮಾತ್ರ ತಿರುಗಿಸ್ತಾವ್ರೆ ದೊಡ್ಡ ಮನುಷ್ಯರು. ಹಲೋ, ಎಕ್ಸ್ಕ್ಯೂಸ್ ಮೀ, ಏನು ಬಂಗಾರ ಬಂಗಾರ, ಏನಪ್ಪ ಅಮ್ಮ ಅಂದಿದ್ದು? ಅಮ್ಮ ಏನಪ್ಪ ಅಂದಿದ್ದು? ಇವಾನ್ ಸರಿ ಬಾಯ್. ಸರಿ ಬಾಯ್. ಫೈನಲಿ ಗಾಡಿ ಖುಷಿಯಾಗಿ ಕುತ್ಕೊಂತಾವನೆ. ನೋಡ್ಬೇಕು ಅವ್ರ ಇದು ಓಡ್ತಾ ಇದೆಯಲ್ಲ ಅದಕ್ಕೆ ಕುತ್ಕೊಂತ ಇದ್ದಾನೆ ಏನೋ.
ಕಂಫರ್ಟಬಲ್ ಆಗಿರೋದಕ್ಕೆ. ಅವ್ನು ಹಿಡ್ಕೊಳ್ಳಿ ಬಿಡೋ. ಅವ್ನ ಕೈ ನೋಡಿ ಹೆಂಗ್ ಎತ್ವಿ ಈ ಕಡೆ ನೋಡು ಮಗ್ನೆ. ಇಲ್ಲ ಏನಾಗಲ್ಲ ಬಿಡು ಮಗ್ನೆ. ಇಲ್ಲ ಅದ್ರ ಹಾಗೆ ಹಾಕ್ತೀವಿ. ಅದೆಲ್ಲ ರೆಡಿ ಮಾಡಮ್ಮ. ಈರುಳ್ಳಿ ಹೆಚ್ಚಿಕ್ಕಿದೆ. ಒಂದು ಕ್ಯಾಪ್ಸಿಕಮ್. ಇವನ್ ಎತ್ವಿ ಹಾಗೇನೆ ನೈಟು ವ್ಲಾಗ್ ಎಂಡ್ ಮಾಡ್ಬೇಕಾಯ್ತು. ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನೈಟ್ ಅದನ್ನು ಪಿಟ್ ಮಾಡಿದ್ರೆ ತುಂಬ ಲೇಟ್ ಮಾಡಿಬಿಟ್ರು ನಮ್ಮಣ್ಣ. ಸೊ ಅದರಿಂದ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಖುಷಿ ಆಯಿತು ನನಗೆ ಅದು ಬಂದಿದ್ದು. ನನಗೊಂದೊಂದು ಸತಿ ಅನಿಸುತ್ತೆ ಲೈಕ್ ನಾವು ಏನೇನು ಪಡ್ಕೊಂಡಿರಲ್ಲ ಅದನ್ನು ನನ್ನ ಮಕ್ಳಿಗೆ ಪಡಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮ ಹೇಗೆ ಅನ್ಕೊತಿದ್ರು ಇವಾಗ ನಾವು ಹಾಗೆ ಅನ್ಕೊತಾ ಇದ್ದೀವಲ್ಲ. ಇಟ್ಸ್ ಲೈಕ್ ಸೈಕ್ಲಿಂಗ್. ಇವಾಗ ನಾವು ಚಿಕ್ಕದಾಗ ನೀವೇನು ಮಾಡಿದ್ದೀರಾ ನೀವೇನು ಬಿಟ್ಟಿದ್ದೀರಾ ಅಂತೀವಿ. ಬಟ್ ನಮ್ಮ ಮಕ್ಕಳು ಆಗ ಅನ್ಬಾರ್ದು, ನಾವು ಬೈದಲ್ಲೇ ಬದುಕ್ತಾ ಇರ್ತೀವಿ. ಸೊ ಅದೇನೋ ಅನ್ನಿಸ್ತು ಹೇಳ್ಬೇಕು ಅಂತ. ಯಾಕಂದರೆ ಅದು ತಗೊಂಡಾಗ ಹಂಗೆ ಅನ್ನಿಸ್ತು. ಒಂದೊಂದು ಸತಿ ಆ ಥರ ಹೇಳ್ತೀವಲ್ಲ ನೀವೇನು ಮಾಡಿದ್ದೀರಾ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ ಹಂಗೆ ಅನ್ನಿಸ್ತು. ಲೈಕ್ ತುಂಬ ಖುಷಿ ಆಯಿತು ನನಗೆ ಕಾರ್ ಬಂದಿದ್ದು. ಅವನು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಅದ್ರಲ್ಲಿ ಕಾರಲ್ಲಿ ಅದೇ ಲೈಕ್ ಅವನೇನು ಮೂವ್ ಮಾಡೋಂಗಿಲ್ವಲ್ಲ, ನಮ್ಮ ಅಣ್ಣ ಮೂವ್ ಮಾಡ್ತಿದ್ದ. ಅವ್ನು ಖುಷಿ ಕಾಕ ಹೊಡ್ಕೊಂಡು ಆರಾಮಾಗಿದ್ದ. ಸೊ ಹಾಗೇನೆ ಇನ್ನೂ ಒಂದು ಹೇಳಬೇಕು, ಲೈಕ್ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಹಾಕಿದ್ದೀರಾ ನಾನು ಹೋದ ವಿಡಿಯೋಗೆ. ಆ್ಯಂಡ್ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ಗಳು ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು. ಯಾಕೆ ಇದನ್ನು ಫಸ್ಟೇ ಹೇಳಲಿಲ್ಲ ಅಂದರೆ ಲೈಕ್ ದಿಲೀಪ್ ಅವ್ರು ಫಸ್ಟೇ ವ್ಲಾಗ್ನ ಬಂದುಬಿಟ್ಟಿದ್ರಲ್ಲ. ಸೊ ಅದರಿಂದ ಅದನ್ನು ಹೇಳೋಕ್ಕಾಗಲಿಲ್ಲ. ಸೊ ಥ್ಯಾಂಕ್ ಯು ಎಲ್ರಿಗೂ ಅಷ್ಟೇ. ಪಾಸಿಟಿವ್ ಕಮೆಂಟ್ಸ್ ಹಾಕಿರೋರು ಎಲ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ, ಶೇರ್ ಮಾಡಿ. ನೋಡಿ ಹಿಂಗೆ ನಮ್ಮ ಹುಡುಗಿ ಒಂದೇನೋ ಮಾಡ್ತಾಯಿದೆ ಅಂತ ಹೇಳಿ. ಸೊ ಅವಾಗ ನಂದು ಒಂಚೂರು ಅಕೌಂಟ್ ಬಿಲ್ಡ್ ಆಗುತ್ತೆ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಲವ್ ಯು ಆಲ್. ಬಾಯ್. ಲವ್ ಯು ಆಲ್.